朝新聞を読みます。ಮಾರ್ನಿಂಗ್ ನ್ಯೂಸ್ ಪೇಪರ್ ಅನ್ನು ಓದ್ತೀನಿ. すごい ಎಸ್ 時間がありません. ಟೈಮ್ ಇಲ್ಲ. ಟೈಮ್ ಇಲ್ಲ. ಈಗ ಎಂಥ ಟೈಮ್ ಇಲ್ಲ ನಿಮಗೆ? ಮಾರ್ನಿಂಗ್ ನ್ಯೂಸ್ ಪೇಪರ್ ಅನ್ನು ಓದುವ ಟೈಮ್ ಇಲ್ಲ. ಮಾಡಿ ಮತ್ತೆ. ಹೊಸ ಶಿನ್ಬು ಯಮು ಜಿಕಾಂಗ ಅರಿಮಸೆ. ನೈಸ್ ನೈಸ್, ಇದು ಪಿಕಪ್ ಸ್ಪೀಡ್. ಎಸ್, ನೆಕ್ಸ್ಟ್. ದೆನ್ವಾವು ಕಗೆಮಸ್, ಕಾಲ್ ಹಾಕ್ತೀನಿ. ಹಾಂ, ಜಿಕಾಂಗ ಅರಿಮಸೆನ್ ದೆಸ್ಟ. ಹಾಂ, ಟೈಮ್ ಇಲ್ಲಿ ನೋಡಿ ನೋಡಿ, ನೋಡಿ ಇದಕ್ಕೂ ವ್ಯತ್ಯಾಸ ನೋಡಿ. ಅರಿಮಸೆನ್ ಇಲ್ಲ, ಅರಿಮಸೆನ್ ಇಲ್ಲದೆ ಇರೋದ್ರಿಂದ. ಇಲ್ಲದೇ ಇರೋದ್ರಿಂದ. ಹಾಂ, ಅರಿಮಸೆನ್ ಅಂದರೆ ಇಲ್ಲ, ಅರಿಮಸೆನ್ ದೆಸ್ತ ಇದು ಬಂತು. ದೆಸ್ತ ಇರಲಿಲ್ಲ. ಎಸ್, ಎಂಥ ಟೈಮ್ ಇರಲಿಲ್ಲ ನಿಮಗೆ? ಕಾಲ್ ಮಾಡೋ ಟೈಮ್ ಇರಲಿಲ್ಲ. ಅಷ್ಟೇ ಮಾಡಿ ಸೆಂಟೆನ್ಸ್. ಜನ್ಮವು ನೋಡಿ, ಗ್ರೂಪ್ 1 ಗ್ರೂಪ್ 2 ಯಾವುದು? ಭಾಳ ಈಸಿ. ಗ್ರೂಪ್ 2 ಪ್ಲೇನ್ ಫಾರ್ಮ್ ಮಾಡೋದು. ಅಷ್ಟೇ ನೋಡಿ. ಜನ್ಮವು ಕಕೇರು ಜಿಕಾಂಗ ಅರಿಮಸೆನ್ ದೆಸ್ತ. ಅರ್ಥ? ಕಾಲ್ ಮಾಡುವ ಟೈಮ್ ಇರಲಿಲ್ಲ. ನಿಮ್ಮ ಫ್ರೆಂಡ್ ಫೋನ್ ಮಾಡಿ ಕೇಳ್ತಾನೆ, ಯಾಕೋ ಫೋನ್ ಮಾಡಿಲ್ಲ ಅವತ್ತು ಅಂತ. ನೀವು ಹೇಳ್ತೀರಾ, ಗುರು ಫೋನ್ ಮಾಡೋ ಟೈಮ್ ಇರಲಿಲ್ಲ ಅವತ್ತು ಅಂತ. ಅಷ್ಟೇ. ನೆಕ್ಸ್ಟ್ ಸಿ ಏನು ಮಾಡೋಣ? ಓಕೆ, ಎ ಬಿ ಅಲ್ವಾ? ಎ ಬಿ. ಓಕೆ, ನೀವಿಬ್ಬರೇ ಮಾಡಿ. ಎ ಬಿ. ಎ ಸಾಗರ್ ಸನು, ಬಿ ಕಲೇಶ್ ಸನು. ಓಕೆ, ಫಸ್ಟ್ ಚಿತ್ರದಿಂದ ಬರೋಣ. ಚಿತ್ರ ಏನು ಹೇಳ್ತಾ ಇದೆ? ಓಕೆ, ಇಬ್ಬರಿದ್ದಾರೆ, ಹುಡುಗ ಹುಡುಗಿ, ಟೇಬಲ್ ಮೇಲೆ ಬುಕ್ ಇದೆ. ಏನಿರ್ಬೋದು ಸಂದರ್ಭ ನೋಡೋಣ ಬನ್ನಿ. ಎ ಸಾಗರ್ ಸನ್. ಸೆಂಚು ಕತ್ತ ಹೋವ ದೊಕೋನಿ ಅರಿಮಸ್ಕ. ಹಾಂ, ಸೆಂಚು ಕತ್ತ ಅಂದರೆ ಟೀಚರ್. ಓಕೆ, ಎಲ್ಲಿ ನೋಡಿ, ಯಾವ್ದು ಅರ್ಥ ಆಗುತ್ತೆ ಇಡೀ ಸೆಂಟೆನ್ಸಲ್ಲಿ? ಇದು ಅರ್ಥ ಆಗುತ್ತೋ? ಬುಕ್ಕು. ಬುಕ್ಕು. ಎಲ್ಲಿ? ದೊಕೋನೆ ಅರಿಮಸ್ಕ. ಇದು ಗೊತ್ತಾ? ದೊಕೋನೆ ಅರಿಮಸ್ಕ ಎಲ್ಲಿದೆ ಅಂತ. ಎಲ್ಲಿದೆ. ಓಕೆ, ಇಲ್ಲಿಂದ ಬರೋಣ. ಎಲ್ಲಿದೆ? ಏನು? ಇಲ್ಲಿದೆ ಬುಕ್ಕು. ಬುಕ್ಕು. ಎಂಥ ಬುಕ್ಕು? ಅಂದರೆ ಟೀಚರಾ? ಸೆನ್ಶು ಅಂದರೆ ಹೋದ್ವಾರ. ಹೋದ್ವಾರ ಬುಕ್ಕನ್ನ ಏನು ಮಾಡ್ತೀರ? ಬರೀತೀರಾ ಬುಕ್ಕನ್ನ? ಓಕೆ, ಅದು ಪಾಸಿಬಲ್ ಇದೆ. ಓಕೆ, ಎಸ್, ಬೈ ಮಾಡಿದ ಬುಕ್ಕು, ಖರೀದಿ ಮಾಡಿದ ಬುಕ್ಕು. ಹೋದ್ವಾರ ಖರೀದಿ ಮಾಡಿದ ಬುಕ್ಕು ಎಲ್ಲಿದೆ? ಹೇಳೀಗ. ನೆಕ್ಸ್ಟ್ ಯಾರಪ್ಪ? ಕಲೇಶ. ಏತೋ ಅನು ಸುಕುವೇನು ಉಯೇನಿ ಅರಿಮಸ್ಯೋ. ಅರಿಮಸ್ಸಿಯೋ. ಅರಿಮಸ್ಸು ಆದಮೇಲೆ ಯೋ. ಅರಿಮಸ್ಸಿಯೋ, ಅಲ್ಲಿದೆಯೋ ಅಂತ. ಭಾಳ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾರೆ ಇವರು. ಭಾಳ ಕ್ಲೋಸ್ ಫ್ರೆಂಡ್ ಅನಿಸುತ್ತೆ. ಅರ್ಥ? ಏತೋ ಅಂದರೆ ಗೊತ್ತಾ? ಈಗ ನೀವು ಯಾರಾದರೂ ನಿಮಗೆ ಕೇಳ್ತಾರೆ ಸಡನ್ನಾಗಿ, ಅದೇನಪ್ಪ ಅಂತ. ಅವಾಗ ಯೋಚನೆ ಮಾಡಿ ಹೇಳ್ತಿರಲ್ಲ, ಅದು ಅಂತಿರಲ್ಲ, ಅದೇ ಇದು. ಅದು ಯೋಚನೆ ಮಾಡ್ಬೇಕಾರೆ ಅಲ್ಲಿ ಅಲ್ಲ. ಟೇಬಲಿನ ಟೇಬಲಿನ ಮೇಲೆ ಇದೆಯಲ್ಲ, ಇದೆಯಲ್ಲೋ ಅಂತ. ಓಕೆ, ಲೋ ಹಂಗೆ ಹೇಳ್ತೀರಾ? ಇದೆಯಲ್ಲೋ ಅರಿಮಸ್ಯೋ. ಎಸ್, ಹೇಳ್ಬೋದು ನನಗೆ. ಆ ಟೇಬಲ್ ಮೇಲ್ಗಡೆ ಇದೆಯಲ್ಲೋ. ಎಸ್. ಇವರು ಸೋದೆಸ್ಕಾ ದೋಮೋ. ಹೌದಾ, ಥ್ಯಾಂಕ್ ಯು. ಅಷ್ಟೇ, ಇದೇ ಥರ ಮಾಡಬೇಕು. ಈಗ ಉಲ್ಟಾ. ಕಲೇಸನಿಯೇ. ಫುಜಿಸಾನ್ದೆ ತೊರಿಮಷ್ಟ. ಫುಜಿಸಾನ್ದೆ
ಆ, ಗೊತ್ತಾ? ದೊಕೋನಿ ಅರಿಮಸ್ತ ಹಂಗ. ಹಾಂ, ಹಂಗೆ ಹಂಗೆ. ಆದರೆ ಇದು ಹಾಂ. ಇನ್ಕಂಪ್ಲೀಟ್ ಆಯಿತು. ಇದು ಹೇಳ್ಬೇಕಲ್ಲ ಇದು. ಆ, ನೋಡಿ, ಫುಜಿಸಾನ್. ಓಕೆ. ಫುಜಿಸಾನ್ದೆ ತೊರಿಮಷ್ಟ. ಫುಜಿಸಾನಲ್ಲಿ ಅಂದರೆ ಫುಜಿ ಬೆಟ್ಟದಲ್ಲಿ ತೆಗ್ದೆ. ತೆಗ್ದೆ. ಇದು ಶಶಿನ್ ಫೋಟೋ. ಶಾಶಿನ್. ಈಗ ಎಂಥ ಫೋಟೋ ಇದು? ಫುಜಿಸಾನ್. ಓಕೆ. ಫುಜಿಸಾನ್ದೆ ಫುಜಿಸಾನ್ದೆ ತೊರು ಶಾಶಿನ್ವ ದೊಕೋನಿ ಅರಿಮಸ್ಕ. ನೋಡಿ, ಇದು ಅರ್ಥ ಏನು ಗೊತ್ತಾ? ಸ್ವಲ್ಪ ಸ್ವಲ್ಪ ಟೆನ್ಸ್ ತಪ್ಪಾಯಿತು. ಅಂದರೆ ನೀವಲ್ಲ, ಇದು ಫುಜಿ ಬೆಟ್ಟದಲ್ಲಿ ತೆಗೆಯುವ ಫೋಟೋ ಎಲ್ಲಿದೆ? ತೆಗೆಯುವ ಫೋಟೋನೋ ತೆಗೆದ ಫೋಟೋನೋ? ತೆಗ್ದ ಅಂದ್ರೆ ತಾ ಫಾರ್ಮಲ್ಲಿ ಹೇಳಬೇಕು. ಅರಿಮಸ್ತ. ತೊತ್ತ. ತೊಟ್ಟ. ಹಾಂ, ಫುಜಿಸಾನ್ದೆ ತೊತ್ತ ಶಾಶಿನ್ವ ದೊಕೋನಿ ಅರಿಮಸ್ಕ. ಹಾಂ, ಬನ್ನಿ ಬಿಸಾನ್. ಏತೋ ಅನೋ ಸುಕುಯೆನೋ ಓಯೆನಿ ಅರಿಮಸ್ಯೋ. ಆ ಟೇಬಲ್ ಮೇಲೆ ಇದೆಯಲ್ಲೋ. ಹಾಂ, ಎಸ್. ಅದಕ್ಕೆ ಇವರು ಸೋದೆಸ್ಕ ದೋಮೋ. ಸೋದೆಸ್ಕ ದೋಮೋ. ಎಸ್. ಥ್ಯಾಂಕ್ಸ್. ಅದಲ್ಲ, ಸೋದೆಸ್ಕ ಹೌದಾ ಅಂತ. ಅದಲ್ಲ. ಹೌದಾ, ಥ್ಯಾಂಕ್ಸ್. ಅದ ಅಂದರೆ ಏನಾಗುತ್ತೆ ಹೇಳಿ? ಸೊರೆದೆಸ್ಕ ಅಂತ ಆಗುತ್ತೆ. ಹಾಂ, ನೆಕ್ಸ್ಟ್ ಸಾಗರ್ಸನಿ. ತನಕಸಾನಿ ಮೊರೈ ಮಸ್ತ. ತನಕಸಾನ್ ಬೈ ಮಾಡಿದ. ಬೈ ರಿಷಿ ಮಾಡಿದ. ಓಕೆ, ಇನ್ನೊಂದ್ಸಲ ಹೇಳಿದ್ರೆ ಅರ್ಥ? ತನಕಸಾನಿ ಮೊರೈ ಮಸ್ತ. ಹಾಂ, ತನಕಸಾನ್ ಅವರ ರಿಷಿ ಮಾಡಿದ. ಅವರನ? ತನಕಸಾನ್ ಅವರು. ತರಸಾನ ಆಯಿತು. ನೀದು ಏನು ಪಾತ್ರ ಇಲ್ಲಿ? ಏಜೆಂಟು. ತನಕಸಾನಿ. ಹಾಂ, ತನಕಸಾನಿ ಅವರಿಗೇನೋ ಅವರಿಂದನೋ ಅದು ಮುಖ್ಯ. ಸ್ವೀಕರಿಸ್ತೆ, ಸರಿ. ಅವರಿಗೆ. ಹಾಂ, ಅವರಿಗೆ ಸ್ವೀಕರಿಸ್ತೇನೆ. ಅವರಿಂದ ಸ್ವೀಕರಿಸ. ಹಾಂ, ಎಸ್. ನಾವು ಕರ ಅಂತ ಕಲ್ತಿದ್ವಿ, ಬಟ್ ನೀನು ಎಲ್ಲೂ ಹೇಳ್ಬೋದು. ಅವರಿಂದ ಸ್ವೀಕರಿಸ್ತಾ. ಮೊರೈ ಮಸ್ತ ಸ್ವೀಕರಿಸೆ ಕಟರೋಗು. ಹಾಂ, ಇದು ಎಲ್ಲಿದೆ ಅಂತ ನೀವು ಕೇಳಬೇಕು. ತನಕಸಾನಿ ಮೊರೈ ಮಸ್ತ. ಮೊರೈ ಅಂದರೆ ವರ್ಬ್ ಒನ್. ಹಾಂ, ಈದೇನಾಗುತ್ತೆ? ಒತ್ತು ಹೇಳಬೇಕು. ಮೊರಾವು. ಮೊರಾವು, ಸರಿ. ಅದು ಏನು ಫ್ಯೂಚರ್ ಟೆನ್ಸು. ಇದು ಪಾಸ್ಟಲ್ಲಿದೆ ಮೊರಾಯಿ ಮಸ್ತ. ಅವಾಗ ಒತ್ತು ಹೇಳಬೇಕು ತಾ ಅಲ್ಲಿ. ಮೊರತ್ತ. ಎಸ್. ತನಕಸಾನಿ ಮೊರತ್ತ ಕೆತರೋಗುವ ದೋಕೋನಿ ಅರಿಮಸ್ಕ. ಎಲ್ಲಿದೆ ದೊಕೋನಿ ಅರಿಮಸ್ಕ? ಹಾಂ, ಈಗ ಹೇಳಿ. ಟೇಬಲ್ ಕೆಳಗಿದೆ ಅಂತಾನೆ. ಏತೋ ಅನೋ ಸುಕೇನೋ ಶಿತಾನಿ ಅರಿಮಶ್ಲೋ. ಎಸ್, ನೈಸ್. ಶಿತಾ. ಆ ಟೇಬಲಿನ ಕೆಳಗೆ ಇದೆಯಲ್ಲ. ಇದೆಯಲ್ಲೋ. ಹಾಂ, ಸಾಗರ್ ಸರ್. ಎಸ್, ನೈಸ್. ಈಗ ಮೂರನೇದು ಕಲೇಶನು. ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಬಿದೆಯೋ. ಹಾಂ, ಮಾತಾಡಿ. ಕಿನೋ ಕರಿಮಸ್ತ. ನಿನ್ನೆ ಖರೀದಿ ಮಾಡಿದ್ದು ಅಲ್ಲ. ಮಾಡ್ತೀವಿ. ವೇಟ್. ಓಕೆ, ಕರಿಮಸ್ ಅಂದರೆ ಗೊತ್ತಾ? ಬಾರೋ ಮಾಡ್ತೀನಿ. ಹಾಂ, ಇಲ್ಲೇನಿದು? ಕರಿಮಸ್ತ. ಬಾರೋ ಮಾಡಿದೆ. ನಿನ್ನೆ ಬಾರೋ ಮಾಡಿದೆ. ಇವಾಗ ಕತ್ತಾಗುತ್ತೆ. ನೋಡಿದ್ರೆ ಹಂಗಾಗಬೇಕಿತ್ತು, ಆದರೆ ಇದು
ಗ್ರೂಪ್ 2 ಮಾಡಿಬಿಟ್ಟಿದ್ದಾರೆ ಕರಿಮಸ್. ಬಾರೋ ಮಾಡ್ತೀನಿ ಅನ್ನೋದು ಯಾವಾಗಲೂ ಗ್ರೂಪ್ 2. ಇವೊಂದು ಲಾಜಿಕ್ ಪ್ರಕಾರ ಗ್ರೂಪ್ 1 ಆಗಬೇಕಿತ್ತು, ಗ್ರೂಪ್ 2 ನೆನ್ಪಿಟ್ಕೊಳ್ಳಿ. ಬಾರೋ ಮಾಡ್ತೀನಿ ಗ್ರೂಪ್ 2. ಗ್ರೂಪ್ 2 ಅಂದರೆ ರೂಲ್ಸ್ ಏನು? ಕಾಯ್ತೆ. ಹಾಂ, ಏನಿಲ್ಲ ಅದರಲ್ಲಿ ಮಸು ಇಲ್ಲ ಮಸ್ತ ತೆಗ್ಬಿಟ್ಟು ತಾ ಹಾಕೋದಷ್ಟೇ. ಕರಿತಾ ರೀನ ಒತ್ತೇಳೋದು, ಎಳೆದೇಳೋದು, ನುಂಗೇಳೋದು ಏನೂ ಇಲ್ಲ. ಕರಿತಾ. ಎಸ್, ಕರಿತಾ. ಹಾಂ, ಕಿನೋ ಕರಿತಾ ಬೀದಿಯೋವ ದೊಕೊನಿ ಅರಿಮಸ್ ಕಾ. ಹಾಂ, ನಿನ್ನೆ ಬಾರೋ ಮಾಡಿದ ವಿಡಿಯೋ ಎಲ್ಲಿದೆ? ಹಾಂ, ನೈಸ್. ನನ್ನ ಹತ್ರ ಇದೆ ಅಂತನ್ನಿ. ಎಲ್ಲೋದು ಸಾಗರ್ ಸರ್? ಓಕೆ, ಇದು ನಿಮಗೆ ವರ್ಬ್ ಗೊತ್ತಿದೆಯಾ? ನನ್ನ ಹತ್ರ ಇದೆ, ಗೊತ್ತಾ? ಮೊಚ್ಚಿಮಸ್, ಮೊತ್ತೈಮಸ್. ಹಾಂ, ವತಾಶಿಗ ಮೊತ್ತೈಮಸ್. ವತಾಶಿಗ ಮೊತ್ತೈಮಸ್ಯೋ. ಹಾಂ, ವತಾಶಿಗ ಮೊತ್ತೈಮಸ್ಯೋ. ಹಾಂ, ಅದಕ್ಕೆ ಇವರು ಕಲೆಸನ್. ಸೋದೆಸ್ಕ ದೋಮೋ. ಎಸ್, ಮುಗಿಯಿತು. ನೆಕ್ಸ್ಟಿಗೆ ಹೋಗೋಣ. C-ಅಲ್ಲೇ ಇದ್ದೀವಿ, C2. ಇಲ್ಲಿ ಯಾವ ಥರ ಹೇಳೋದು ನೋಡಿ ಚಿತ್ರದಲ್ಲಿ. ಇಲ್ಲಿ ನೋಡಿ, ನೀವಿಬ್ಬರು ಪಾರ್ಟಿಗೆ ಹೋಗಿರ್ತೀರ, ಅಲ್ಲಿ ಜನಗಳು ನೋಡ್ತೀರಾ. ಆ ಜನಗಳನ್ನ ಗುರುತಿಸ್ಬೇಕು ನೀವು, ಈ ಥರ ಜನ ಆ ಥರ ಜನ. ಎಸ್, A B ಒಂದು ನಾನು ತೋರಿಸ್ತೀನಿ. ಎ ಅನೋಯಿತೋವಾ ದೊನಾತ ದೇಸ್ಕ. ಆ ವ್ಯಕ್ತಿ ಯಾರು? ದೊನೋಯಿತೋ ದೇಸ್ಕ, ಯಾರು? ಓಕೆ, ಅವ್ನು ಬೆಟ್ ಮಾಡಿ ತೋರಿಸ್ತೇನೆ ಇವನು ಯಾರು ಅಂತ. ಬಿ, ಇವರು ಎ, ಇವರು ಬಿ. ಎ ಅಕಾಯಿ ಸೇತಾವೋ ಕಿತೇರು ಹಿತೋದೆಸ್. ಸಾರಿ, ಟೋನ್ ಸರಿ ಬಂದಿಲ್ಲ. ಅಕಾಯಿ ಸೇತಾವೋ ಕಿತೇರು ಹಿತೋದೆಸ್. ಕೆಂಪು ಸ್ವೆಟರನ್ನು ಹಾಕಿರುವ ವ್ಯಕ್ತಿ. ಸತೋಸಾನ್ ದೆಸ್ಯೋ. ಸತೋಸಾನ್ ಕಣವರು ಅಂತ, ಸತೋಸಾನ್ ಅವರು. ಈ ಥರ ಅಲ್ಲಾರು ಇರ್ತಾರೆ, ನೀವು ಕೇಳ್ತೀರಾ ಯಾರು ಅಂತ, ಇವನು ಮತ್ತೆ ಕೇಳ್ತಾನೆ ವಾಪಸ್ಸು ಯಾರು ಅಂತ. ಅವಾಗ ನೀವು ಅವನು ಬಣ್ಣಿಸ್ತೀರ, ಹಾಕೊಂಡಿರೋದು, ತಿಂತಾ ಇರೋರು, ಓಡ್ತಾ ಇರೋರು, ಆ ಥರ. ಎಸ್, ಕಲೆಸನೆ ನೋಡಿ ತಾಳಿ. ಇಲ್ಲಿ ಫಸ್ಟ್ ತಿಳ್ಕೊಳ್ಳೋಣ ಏನು ಅಂತ. ಇದೇನು? ಮತ್ಸು ಮತೋಸಾನ್. ಇವರು ನಮ್ಮ ಉತ್ತರ. ಇವ್ರ ಬಗ್ಗೆ ಇವ್ರು ಯಾರು? ಎಂಥ ವ್ಯಕ್ತಿ? ಅರ್ಥ ಗೊತ್ತಾಯ್ತು. ಮೆಗಾನೆವು ಕಕೆತೆಮಸ್. ಕನ್ನಡಕ ಹಾಕೊಂಡಿದ್ದೀನಿ. ಅಲ್ಲ, ಫಸ್ಟ್ ಇಲ್ಲಿ ಇದರ ಅರ್ಥ ನೋಡೋಣ. ಮೆಗಾನೆವು ಮಸೋಲಿದೆ, ಮಸ್ಫಾಮಲ್ಲಿದೆ. ಅರ್ಥ ಏನು? ಕನ್ನಡಕವನ್ನು ಹಾಕೊಂಡಿದ್ದೀನಿ. ಮೆಗಾನೆವು ಕಕೆತೆಮಸ್. ಈಗ ಹಾಕಿಕೊಂಡಿರುವ ವ್ಯಕ್ತಿ ಯಾರು ಅಂತ ಕೇಳಬೇಕಷ್ಟೆ. ಕೇಳಿ. ಫಸ್ಟಿಂದ ಬನ್ನಿ ಈಗ. ಫಸ್ಟಿಂದ ಬನ್ನಿ ಈಗ. ನಿಮ್ಗೆ ಗೊತ್ತಾಯ್ತು ಏನು ಕೇಳಬೇಕು ಅಂತ. ಫಸ್ಟಿಂದ ಬನ್ನಿ. ಸಾಗರ್ ಸರ್. ದೊನೋಯಿತೋ ದೇಸ್ಕಾ. ಡೋನೋ. ಮೆಗಾನೆವು ಹಾಕೊಂಡು ಇರುವ. ಹಾಕೊಂಡಿದ್ದೀನಿ ಇರುವ. ಇಲ್ಲಿ ತನಕ ಸೇಮ್ ಇರುತ್ತೆ. ಇಮಸಿದು ಕಕೆತೆ ಇರು ಹಿತೋದೆಸ್. ಅರ್ಥ? ಕನ್ನಡಕವನ್ನು ಹಾಕೊಂಡು ಇರೋರು. ಇರೋ ವ್ಯಕ್ತಿ. ಎಸ್, ಎರಡು ಒಂದೇ. ಹಾಂ,
ಆ ಮೊಚ್ಚುಮದ ಸಾನ್ ದೆಸ್ಯೋ. ಎಸ್, ಈಗ ಅವ್ರಿಗೆ ಗೊತ್ತಾಯ್ತು ಕನ್ನಡಕ ಕಂಡರು. ಎಸ್, ಅದೇ ಥರ ನೆಕ್ಸ್ಟ್ ಅದೇ ಥರ ಎರಡು ಸಾಗರ್ ಸರ್. ಯಮದ ಸಾನ್ನು ಓಕಿ ದೆಸ್. ಯಮದ ಸಾನ್ನು ಓಕಿ ದೆಸ್. ಹಾಂ, ಒಕ್ಸಾನ್ ದೆಸ್, ಯಮದ ಸಾನ್ನಿನ ಹೆಂಡತಿ ಹೆಂಡತಿ. ಹಾಂ, ಈಗ ಎಂಥ ವ್ಯಕ್ತಿಯವರು ಯಾವ ಥರದರು? ಬೋಶಿಯೋ ಕಬುತ್ತೇಮಸ್, ಹ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಹಾಂ, ಕೇಳಿ ಸಾಗರ್ ಸರ್. ಅನೋಹಿತೋವ ದೊನತ ದೆಸ್ಕಾ. ಹಾಂ, ಅರ್ಥ? ಆ ವ್ಯಕ್ತಿ ಯಾರು? ಹಾಂ, ದೊನೋ ಹಿತೋ ದೆಸ್ಕಾ. ಹಾಂ, ಯಾಕೆ ನೀವು ಈ ಥರ ಕೇಳಿದ್ರಿ ಪ್ರಶ್ನೆ? ಕಲೇಸನ್, ಯಾಕೆ ಹೇಳ್ತಾ ಇದ್ದೀರಾ ದೊನೋಹಿತೋ ದಿಸ್ಕ ಅಂತ? ಯಾರವರು ಅಂತ ಮತ್ತೆ ಕೇಳ್ತಿದ್ದೆ, ಹಾಂ, ಯಾಕೆ? ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಹಾಂ, ನಿಮಗೆ ಗೊತ್ತಾಗ್ತಿಲ್ಲ, ಭಾಳ ಜನ ಇದ್ದಾರೆ ಅಲ್ಲಿ, ಎಂಥವ್ರು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳಿದ್ರಿ. ಹಾಂ, ಸಾಗರ್ ಸರ್ ಅದಕ್ಕೆ ಹೇಳ್ತಾರೆ. ಬೋಶಿಯೋ ಕಬುತ್ತೆ ಇರು ಹಿತೋದೆಸ್. ಹಾಂ, ಹ್ಯಾಟನ್ನು ಹಾಕಿಕೊಂಡಿರುವ ವ್ಯಕ್ತಿ. ಹಾಂ, ಅದಕ್ಕೆ ನೀವು ಹೇಳ್ತೀರಾ? ಹಾಂ, ನೋಡ್ಬಿಟ್ಟು ಅವ್ರನ್ನ. ಯಮದ ಸಾನ್ನು ಒಕುಸಾನ್ ದೆಸ್ಯೋ. ಹಾಂ, ಯಮದ ಸಾನ್ನಿನ ಹೆಂಡತಿಯವರು. ಹಾಂ, ಎಸ್, ಮೂರನೇದು ಕಲೆ ಸರ್. ಹಾಂ, ಒತ್ತಸಾನ್. ಹಾಂ, ಇವ್ರ ಬಗ್ಗೆ, ಇವ್ರೆಂಥ ವ್ಯಕ್ತಿ? ಶಿರೋಯ್ ಕುಚ್ಚುओ ದೇನಾ ಇದು? ಹಾಂ, ಹೈತೇಮಸ್ ಅರ್ಥ ಗೊತ್ತಾ ಇದು? ಕುಚ್ಚು ಅಂದ್ರೆ ಕೋಟ್ ಹಾಕೊಂಡಿರುವ. ಹಾಂ, ಕೋಟ್ ಅಲ್ಲ, ಶೂ. ಶೂ ಹಾಕೊಂಡಿರುವ ವ್ಯಕ್ತಿ. ಹಾಂ, ಎಂಥ ಶೂ ಇದು? ಕುಚ್ಚು, ಕರಿ ಶೂ. ಶಿರೋಯಿ, ಬಿಳಿ ಶೂ. ಬಿಳಿ. ಹಾಂ, ಈಗ ಕೇಳಿ ಆ ವ್ಯಕ್ತಿ ಯಾರು? ದೊನತ ದೆಸ್ಕಾ. ಹಾಂ, ದೊನೋಹಿತೋ ದೆಸ್ಕಾ. ಶಿರೋಯ್ ಕುಚ್ಚುओ ಹೈತೆ ಇರು ಹಿರುದೆಸ್. ಹೈತೇರು ಹಿತೋದೆಸ್. ಹಾಂ, ವೈಟ್ ಶೂ ಹಾಕೊಂಡಿರುವ ವ್ಯಕ್ತಿ. ಹಾಂ, ಒತ್ತಸಾನ್ ದೆಸ್ಯೋ. ಹಾಂ, ಒತ್ತಸಾನ್ ದೆಸ್ಯೋ. ಹಾಂ, ಅವ್ರು ಕಣೋ, ಒತ್ತ ಕಣೋ ಅಂತ ಕಣೋ. ಎಸ್, ನೆಕ್ಸ್ಟ್ ಇದು 30 ಮುಗಿಸ್ಬಿಡೋಣ, ಬನ್ನಿ 35 ಮುಗಿಸ್ಬಿಡೋಣ. ಇದು ಅಷ್ಟೇ, ಏನೋ ಬರ್ತ್ಡೇ ಪಾರ್ಟಿ ಇದ್ದಂಗಿದೆ. ಬರ್ತ್ಡೇ ಪಾರ್ಟಿ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನಿಹೊಂಗೋ ಪೆರಾ. ಓಕೆ, ಏನೋ ಗೊತ್ತಿಲ್ಲ, ನೋಡೋಣ. ನಾವು ಓದ್ತೀನಿ ಫಸ್ಟು. ನಿಜು ಸಾಯ್ನೋ ತಾಂಜೋಬಿ ಒಮೆತೆದೋ ಗುಜಾಯ್ಮಾಸ್. 20 ವರ್ಷದ ಬರ್ತ್ಡೇ, ಅಭಿನಂದನೆಗಳು. ಅರಿಗತೋ ಗುಜಾಯ್ಮಾಸ್, ಥ್ಯಾಂಕ್ ಯು ವೆರಿ ಮಚ್. ದೊನ್ನ ಶಿಗೋತವೋ ಶಿತಾಯ್ ದೆಸ್ಕಾ. ಎಂಥ ಕೆಲಸವನ್ನು ಮಾಡಬಯಸ್ತೀರಾ? ಸೋ ದೆಸ್ನೆ. ಹಾಂ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಹೇಳ್ತಾನೆ. ನಿಹೊಂಗೋ ಸ್ಕಾವು ಶಿಗೋತವೋ ಶಿತಾಯ್ ದೆಸ್. ಜಾಪನೀಸನ್ನು ಬಳಸುವ ಕೆಲಸವನ್ನು ಮಾಡಬಯಸ್ತೀನಿ. ಎಸ್, ಈ ಥರ. ಈಗ ಅದೇ ಈಗೇನು ಬಳಸ್ತಾ ಇದ್ವಿ ನಾವು ಕೆಲಸನ. ಓಕೆ, ನನ್ನ ಸಂದರ್ಭದಲ್ಲಿ ಕೆಲಸ ಬಂತು. ಓಕೆ, ನಿಮ್ಮ ಸಂದರ್ಭದಲ್ಲಿ ಯಾವ್ದು ಬರುತ್ತೆ ನೋಡೋಣ. ಎ ಮತ್ತು ಬಿ. ಎ ಸಾಗರ್ ಸನ್, ಬಿ ಕಲೇಸನ್. ನಿಜು ಸಾಯ್ನೋ ತಾಂಜೋಬಿ
ಒಮೆದೆ 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 ತೋ ಹ್ಞೂ ಗೋ. ಅಲ್ಲ ಫಸ್ಟು ತಿಳ್ಕೊಳ್ಳೋಣ ಬನ್ನಿ ಏನು ಅಂತ. ಓಕೆ. ಕಾಯಿಶಾದೆ ಹತರಾಕಿಮಸ್. ಅಂದರೆ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ವರ್ಕ್ ಮಾಡ್ತೀನಿ. ಈಗ ನೀವು ಇಂಟರ್ವ್ಯೂವರು, ನೀವು ಕೇಳಬೇಕು, ಏನು ಕೇಳ್ತೀರಾ? ಎಲ್ಲಿ ವರ್ಕ್ ಮಾಡ್ತೀನಿ? ಹಾಂ, ಎಂಥ ಎಂಥ ಅಂತ work ಮಾಡ್ತೀನಿ. ಎಂಥ ಕಂಪ್ನಿಯಲ್ಲಿ ಕೆಲಸ ಮಾಡ ಬಯಸ್ತೀರಾ ಹಾಂ ಕೇಳ್ತೀರಾ ಆ ಥರ. ಇವ್ರು ಹೇಳ್ತಾರೆ ಏನಂತ, ಓಕಿ ಕುತೆ ಅಮರಿ ಜಾಂಗ್ಯೋಗ ಅರಿಮಸೇನ್, ಅಂದರೆ ದೊಡ್ಡದಾಗಿದ್ದು ಅಷ್ಟೇನು ಓವರ್ ವರ್ಕ್ ಇಲ್ಲ. ಈಗ ಇದಲ್ವಾ, ಇದನ್ನು ನೀವು ಓವರ್ ವರ್ಕ್ ಇಲ್ಲದ ಕಂಪನಿಯಲ್ಲಿ ಕೆಲಸ ಮಾಡ ಬಯಸುವೆ ಅಂತ ಹೇಳಬೇಕು. ದೊಡ್ಡ ಸೆಂಟೆನ್ಸ್ ಆಯ್ತು ಇದು. ಕಲೆ ಸರ್ ಗೊತ್ತಾಯ್ತಲ್ಲ? ಗೊತ್ತು. ಹಾಂ, ದೊಡ್ಡದಾಗಿದ್ದು ಅಷ್ಟೇನು ಓವರ್ ಟೈಮ್ ಇಲ್ಲದ ಕಂಪನಿಯಲ್ಲಿ ಕೆಲಸ ಮಾಡ ಬಯಸುವೆ. ನೋಡಿ ಎಷ್ಟು ದೊಡ್ಡದಿದೆ ನಿಮ್ಮದು. ಕುತೆ ಬಂತು, ನಾಯಿ ಬಂತು. ಎಸ್, ಹಾಂ ಕೇಳಿ ಸರ್. ದೊನ್ನ ಕೈಶಾದೆ ದೊನ್ನ ಕೈಶಾದೆ ಹತರಾಯ್ತೆ. ಹಾಂ, ಹತರಾಕಿ ಮಸ್ ಕೀ ಇದ್ದಿದ್ದು ಹತರಾಕಿ ಮಸ್ ಹೋಗುತ್ತೆ, ತಾಯಿ ಬರುತ್ತೆ, ತಾಯಿ ಫಾರ್ಮು. ಹತರಾಕಿ ತಾಯಿ ದೇಸ್ಕಾ. ಹತರಾಕಿ ತಾಯಿ ದೇಸ್ಕ. ಇನ್ನೊಂದ್ಸಲಿ. ದೊನ್ನ ಕೈಶಾದೆ ಹತರಾಕಿ ತಾಯಿ ದೇಸ್ಕ. ಹತರಾಕಿ ತಾಯಿ ದೇಸ್ಕಾ. ಹತರಾಕಿ ಮಸ್ ಇದೆಯಾ, ಇದು ತಾಯಿ ಫಾರ್ಮ್ ಮಾಡಬೇಕಾ? ತಾಯಿ ದೇಸ್ಕ. ಹಾಂ, ಮಾಡ ಬಯಸುವೆ. ಹತರಾಕಿ ತಾಯಿ ದೇಸ್ಕ. ಹಾಂ, ಮಸು ಹೋಗುತ್ತೆ, ತಾಯಿ ಬರುತ್ತೆ. ಇಲ್ಲಿ ಯಾವುದು ಒತ್ತೇಳೋದು ನಮ್ಗೆ ಹೇಳೋದಿಲ್ಲ. ತಾಯಿ ಫಾರ್ಮ್. ಹಾಂ ಹೇಳಿ. So this ne. ಹಾಂ Okay. So this ne. Okay kude. ಹೇಳ್ಬೇಕು. ಓಕಿ ಕುತೆ. Okay kude. ಹಾಂ, Amari. ಜಾಂಗ್ಯೋ. ಜಾಂಗ್ಯೋಗ. ಅದು ಅರಿಮಸೇನ್ ಇದೆ, ಅದರೊಂದು ನಾಯಿ ಫಾರ್ಮ್ ಏನು ಅಲ್ಲ, ಸಾರಿ, ಪ್ಲೇನ್ ಫಾರ್ಮ್ ಏನು, ನಾನೇ ಉತ್ತರ ಹೇಳ್ಬಿಟ್ಟೆ. ನಾಯಿ. ಅಲ್ಲಲ್ಲ, ಅರಿಮಸೇನ್ದು ಫುಲ್ಲು ನಾಯಿ ಅಂತಾನೆ, ನಾಯಿ ಅಂತ ಹೇಳಲ್ಲ. ನಾಯಿ ಅಷ್ಟೇ ಬರುತ್ತೆ ಸೆನ್ಸ್. ಅಷ್ಟೇ. ಇಲ್ಲದ ಕಂಪನಿಯಲ್ಲಿ ಕೆಲಸ ಮಾಡ ಬಯಸುವೆ. ಓಕಿ ಕುದೆ ಅಮರಿ ಜಾಂಗ್ಯೋಗ ನಾಯಿ. ಜಾಂಗ್ಯೋಗ ನಾಯಿ. ಹಾಂ, ಕಂಪ್ಲೀಟ್ ಮಾಡಿ ಸೆಂಟೆನ್ಸು. ಅಷ್ಟೇನು ಓವರ್ ವರ್ಕ್ ಇಲ್ಲದ ಕಂಪನಿಯಲ್ಲಿ ಹಾಂ, ಕೈಶಾದೆ ಹತರಾಕಿ ಮಾಸ್. ಹತರಾಕಿ ಮಾಸ್ ಅಂದರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ. ಹಾಂ, ನೀವು ಮಾಡ್ತಿಲ್ಲ, ಆಸೆಯನ್ನು ವ್ಯಕ್ತಪಡಿಸ್ತೀರಾ, ಅದು ತಾಯಲ್ಲಿ ಹೇಳ್ತೀವಿ. ಹತರಾಕಿ ತಾಯಿ ದೇಸ್. ಹಳೇದು, ಅದಕ್ಕೆ ನೋಡಿ ರಿವಿಷನ್. ಎಸ್, ಎನಿವೆ ನೆಕ್ಸ್ಟ್. ಹಿತೋತೋ ಕೆಕ್ಕೋನ್ಶಿಮಸ್ ಅಂದ್ರೆ ವ್ಯಕ್ತಿ ಜೊತೆ ಕೆಕ್ಕೋನ್ಶಿಮಸ್ ಮದುವೆ ಆಗ್ತೀನಿ. ಈಗ ನೀವು ಇಂಟರ್ವ್ಯೂವರ್ ಅಲ್ವಾ, ಈಗ ನೀವು ಇಂಟರ್ವ್ಯೂವರು, ಅವರು ಬರ್ತ್ಡೇ ಬಾಯ್. ಯಾರು ಬರ್ತ್ಡೇ ಬಾಯ್? ಸಾಗರ್ ಸಾನು. ನೀವು ಇಂಟರ್ವ್ಯೂವರು, ನೀವು ಪ್ರಶ್ನೆ ಕೇಳಬೇಕು. ಏನು ಕೇಳ್ತೀರಾ ಈಗ? ದೊನ್ನ ಹಿತೋತೋ ಕೆಕ್ಕೋನ್ಶಿಮಸ್ ಕಾ. ಇಲ್ಲಿ ನಾವು ಆಸೆ ಅಲ್ವಾ, ಆಸೆಯನ್ನು ವ್ಯಕ್ತಪಡಿಸ್ಬೇಕು, ಅದಕ್ಕೆ ತಾಯಿ ಫಾರ್ಮ್ ಹೇಳಬೇಕು. ಮಾಡ ಬಯಸ್ತೀರಾ? ಕೆಕ್ಕೋನ್ಶಿ ತಾಯಿ ದೇಸ್ಕ. ಇನ್ನೊಂದ್ಸಲಿ.
ದೊನ್ನ ದೊನ್ನ ಹಿತತು ಕೆಕ್ಕೊಂ ಶಿತಾಯಿ ದೇಸ್ಕ. ಎಸ್, ದೊನ್ನ ಹಿತತೋ ಕೆಕ್ಕೋನ್ ಶಿತಾಯ್ ದೇಸ್ಕ. ಎಂಥ ವ್ಯಕ್ತಿ ಜೊತೆ ಮದುವೆ ಆಗ ಬಯಸ್ತೀರಾ? ಎಂಥ ವ್ಯಕ್ತಿ ಅಂತವರು ಕೋ ಯಾರು ತ ಇವರು ಯಾರು ಸಾಗರ್ ಸನ್ ಯೂಮಾ ಯೋಮೋ ಆಗ ಯೂಮೋಗ ಅತ್ತೆ ಯೋಮೋಗಾತೆ ವಕಾರು ಅಕ ಅಕರುಯಿ ಅಕರು ಅಕರುಯಿ. ಅಕರು ಹಾಂ, ನೋಡಿ ಅಕರುಯಿ ಅಂದರೆ ಎರಡರ್ಥ ಇದೆ ಇಲ್ಲಿ. ಒಂದು ಅಕರುಯಿ ಅಂದರೆ ನೋಡಿ ಬೆಳಕು ಅಂತ, ಇನ್ನೊಂದು ಲವಲವಿಕೆ ಅಂತ. ಲವಲವಿಕೆ ಎರಡಿದೆ ಅರ್ಥ ಆಯ್ತಾ? ಬೆಳಕು ಮತ್ತು ಲವಲವಿಕೆ. ಇವರು ಎಂಥ ವ್ಯಕ್ತಿ ಜೊತೆ ಮದುವೆ ಆಗಕ್ಕೆ ಇಷ್ಟಪಡ್ತಿದ್ದಾರೆ? ಹ್ಯೂಮರ್ ಇದ್ದು ಲವಲವಿಕೆಯ ವ್ಯಕ್ತಿ ಜೊತೆ ಮದುವೆ ಆಗ ಬಯಸ್ತಾರೆ. ಬರ್ತ್ಡೇ ಬಾಯ್. ಹಾಂ ಹೇಳಿ. ಯೋಮೋ ಆಗ ಅತ್ತೆ ಹಾಂ ಇದ್ದು ಅಕರುಯಿ ಲವಲವಿಕೆಯ ಅಕರುಯಿ ಹಾಂ ಅಕರುಯಿ ಹಿತೋತೋ ಹಾಂ ಅಕರುಯಿ ಹಿತೋತೋ ಕೆಕ್ಕೊನ್ ಶಿತಾಯಿ ದೇಸ್. ಎಸ್, ಅಕರುಯಿ ಹಿತತೋ ಕೆಕ್ಕೋನ್ ಶಿತಾಯ್ ದೇಸ್. ಎಸ್, ಯೂಮೋಗ ಅತ್ತೆ ಅಕರುಯಿ ಹಿತತೋ ಕೆಕ್ಕೋನ್ ಶಿತಾಯ್ ದೇಸ್. ಎಸ್, ಓಕೆ. ನೆಕ್ಸ್ಟ್ ಸಾಗರ್ ಸರ್ ಓದಿ. ತೊಕೊರೋನಿ ಸುಮಿಮಸ್. ಸುಮಿಮಸ್ ಅರ್ಥ ಇದ್ದದ್ದು. ಸುಮಿಮಸ್ ಅಂದರೆ ವಾಸಿಸ್ತೀನಿ. ತೊಕೊರೋ ಅಂದರೆ ಜಾಗದಲ್ಲಿ ವಾಸಿಸ್ತೀನಿ. ಈಗ ನೀವು ಕೇಳಬೇಕು ಅವರಿಗೆ ಬರ್ತ್ಡೇ ಬಾಯ್ಗೆ, ಜಾಗದಲ್ಲಿ ವಾಸಿಸ್ತೀವಿ. ಹಾಂ ಎಂಥ ಜಾಗದಲ್ಲಿ ವಾಸ ಬಯಸ್ತೀರಾ? ಹಾಂ ಹೇಳಿ. ದನ್ನ ತೊಕೊರೋನಿ ಸುಮಿಮಸ್ ತಾಯ್ ಫಾರ್ಮ್ ಗ್ರೂಪ್ 1. ಇದು ಗ್ರೂಪ್ 1 ಗ್ರೂಪ್ 2 ಅಂತೇನಿಲ್ಲ. ತಾಯ್ ಫಾರ್ಮ್ಗೆ ಎಲ್ಲ ಒಂದೇ. ಮಸು ತೆಗೆಯೋದು, ತಾಯಿ ಹಾಕೋದು. ಸುಮಿತಾಯಿ ದೇಸ್ಕ. ಹಾಂ, ದನ್ನ ತೊಕೊರೋನಿ ಸುಮಿತಾಯಿ ದೇಸ್ಕ. ಎಸ್. ಅಂತ ಜಾಗದಲ್ಲಿ ವಾಸ ಬಯಸ್ತೀರಾ? ಹ್ಞೂ, ಎಂಥ ಜಾಗಪ್ಪ ಇದು? ಸರಿ ಓದ್ಬೇಡ. ಚಿಕಾಕುನಿ ಯಮಗ ಅತ್ತೆ ಸುಕಿಗ ದಕಿಮಸ್. ಇದೇನು ಹೇಳುತ್ತೆ? ಹತ್ತಿರದಲ್ಲಿ ಬೆಟ್ಟ ಇದ್ದು ಸ್ಕೂಯಿಂಗು ಪಾಸಿಬಲ್ ಇದೆ. ಈಗ ಹತ್ತಿರದಲ್ಲಿ ಬೆಟ್ಟ ಇದ್ದು ಸ್ಕೀಯಿಂಗು ಪಾಸಿಬಲ್ ಇರುವ ಜಾಗದಲ್ಲಿ ಏನೋ ವಾಸ ಮಾಡ ಬಯಸ್ತೇನೆ. ಎಸ್. ಚಿಕಾಕುನಿ ಯಮಗ ಅತ್ತೆ ಸುಕಿಗ ದಕಿಮಸ್ ರೂಫಾಮ್ ಏನು? ಪಾಸಿಬಲ್ ಆಗುವ. ದಿಕಿಮಸ್ ರೂಫಾಮ್ ಏನು? ಗ್ರೂಪ್ 3. ಮಸು ಹೋಗುತ್ತೆ, ರೂ ಬರುತ್ತೆ ಅಷ್ಟೇ. ಹಾಂ, ಮಸು ಹೋಗುತ್ತೆ, ರೂ ಬರುತ್ತೆ. ದೆಕಿರು ತೊಕೊರುನಿ ಸುಮಿತಾಯಿ ದೇಸ್. ಎಸ್. ಚಿಕಾಕುನಿ ಯಮಗ ಅತ್ತೆ ಸುಕಿಗ ದೆಕಿರು ತೊಕೊರೋನಿ ಸುಮಿತಾಯ್ ದೇಸ್. ಓಕೆನಾ? ಡೌಟ್ ಇದೆಯಾ? ಇಲ್ಲ ಸರ್. ಹಾಂ, ನೋಡಿ ಇಲ್ಲಿ ಚಾಪ್ಟ್ರಲ್ಲಿ ಎಲ್ಲದು ಬಂತು. ತೇ ಫಾರ್ಮ್ ಬಂತು, ತಾಯಿ ಫಾರ್ಮ್ ಬಂತು, ಆಮೇಲೆ ದೆಕಿಮಸ್ ಅನ್ನೋದು ಬಂತು, ಎಲ್ಲ ಬರ್ತಾಯಿದೆ. ಪ್ಲೇನ್ ಫಾರ್ಮು ಬಂತು. ಸೊ ಅದಕ್ಕೆ ರಿವಿಷನ್ ಮಾಡಿ ಅಂತ ಹೇಳಿದ್ದು. ಸರಿ, ನಾಳೆನೂ ಮಾಡ್ಕೊಂಬನ್ನಿ.